ಮಾನ್ವಿ ನಗರವನ್ನು ಸ್ವಚ್ಛವಾಗಿಡಲು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆಯವರು ಗಲ್ಲಿ ಗಲ್ಲಿಯಲ್ಲಿ ವಾಹನ ಕಳಿಸುತ್ತಾರೆ. ಆದರೆ ವಾರ್ಡ್ ನಂಬರ್ 2ರಲ್ಲಿ ನಮ್ಮ ಮನೆಯ ಮುಂದೆ ಬರಬಾರದು ಎಂದು ನಿವಾಸಿಗಳು ನ್ಯಾಯ ಹೇಳಲು ಹೋದ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವುದು ಸಾಮಾಜಿಕ ಜಾಲತಾಣದ ವಿಡಿಯೋದಲ್ಲಿ ಸಂಗ್ರಹವಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಎಂದು ಇದನ್ನು ನೋಡಿ ತಿಳಿದುಕೊಳ್ಳಬೇಕಾಗಿದೆ. ಕಸದ ತ್ಯಾಜ್ಯವನ್ನು ಪುರಸಭೆ ವಾಹನದಲ್ಲಿ ಕೊಂಡೊಯ್ಯಲು ಬಂದ ವಾಹನ ಚಾಲಕನಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಲಾಗಿದೆ. ಕಾನೂನು ಕ್ರಮ ಜರುಗಿಸಿ ಎಂದು ನಿವಾಸಿಗಳು ಪುರಸಭೆ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ವಾರ್ಡ್ ನಂಬರ್ ನಿವಾಸಿಗಳು ಕಸವನ್ನು ಎಲ್ಲಿ ಹಾಕಬೇಕು ಹೇಳಿ, ವಾಹನ ಬಂದರೆ ಬೇಡ ಎಂದು ಆವಾಜ್ ಹಾಕ್ತಾರೆ. ನಾವು ಎಲ್ಲಿ ಹಾಕಬೇಕು ಎಂದು ಕೇಳಿದರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ನಮಗೆ ನ್ಯಾಯ ಬೇಕು ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದೇವೆ, ಯಾವುದೇ ಕ್ರಮವಾಗಿಲ್ಲ ಎಂದು ನೊಂದ ವ್ಯಕ್ತಿ ಸಿರಾಜ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಸರ್ ಸಾರ್ವಜನಿಕ ಕಸ ಗಾಡಿ ಬರ್ತಿದ್ದೆ, ರೋಡಿನ ಮೇಲೆ ನಿಂದಿರ್ತಿದ್ದೆ, ಅವ್ರು ಬಂದು ಬೇಡ ನಿಂತಿದ್ ಬೇಡ ಇಲ್ಲಿ ಮುಂದೆ ಹೋಯ್ರಿ ಅಂತಾರ. ನಾವ್ ಅಲ್ಲಿ ಒಯ್ದು ಹಾಕ್ಬೇಕಂತಾರ. ಮನೆ ಮುಂದೆ ನಿಂತಿಲ್ಲ ಏನಿಲ್ಲ, ಇಲ್ಲಿ ಹಿಂದ ನಿಂತಿದ ಗಾಡಿ. ಅಷ್ಟಾದ್ರೆ ಕೂಡ ಅವ್ರು ತೊಂದರೆ ಮಾಡಕತ್ತಾರ. ಇವ್ರಿಬ್ಬರೇ ಹಿಂಗ್ ಮಾಡಕತ್ತಾರ ಸರ್. ಒಬ್ಬರೇ ಇದಾರ ಇವರು. ಯಾರು ಸರ್? ಶಕೀಲ್ ಬೇಕಂತ. ಶಕೀಲ್ ಅಲ್ಲ ಸರ್, ಸಿಕ್ಕಿಲ್ಲ, ಇಲ್ಲಿ ನಿಂದಿಸ್ಬೇಡ್ರಿ ಗಾಡಿ ಅಂತಾರ ಅವ್ರು. ಅಲ್ಲ ಸರ್, ಯಾಕೆ ಸಮಸ್ಯೆ ಏನಂತ ಮುನ್ಸಿಪಾಲಿಟಿ ಗಾಡಿ ಬಂದ್ರೆ ಸಮಸ್ಯೆ ಇದೆ ಸರ್. ಬೇಡ ನಿಂದಿರ್ತೇವೆ ಬೇಡ ಅಂತಾರ ಇವರು. ಈಗ ಏನಾಯ್ತು ಸರ್ ಚರ್ಚೆ ಅಲ್ಲಿ ನಿಮ್ಮಲ್ಲಿ? ಅದೇ ಸರ್, ಹಿಂಗ ಇದು ಮಾಡಿವಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕತ್ತೀವಿ. ಈ ತರ ಹಿಂಗ್ ಮಾಡಕತ್ತಾರ, ಒಣ ಗಾಡಿ ನಿಲ್ಲಿಸಬೇಡ್ರಿ ಅಂತ ಹೇಳಕತ್ತಾರ. ನಾಲ್ಕು ಮಂದಿ ಕತ್ತು ಹೊಡೆದಾರ ಸರ್. ನನಗೆ ಹೊಡೆದಾರ? ನಿಮ್ಗೆ ಹೊಡೆದಾರ ಸರ್? ಯಾರು ಹೊಡೆದಿದ್ದು? ಅವರು ಶಕೀಲ್, ಈತ ರಿಜ್ವಾನ್, ಇರ್ಫಾನ್, 4 ಮಂದಿ ಕಲ್ತು ಹೊಡೆದಾರ ಸರ್. ತಂದೆ, ಮಗ, ತಾಯಿ. ಹೌದಾ ಸರ್? ಅಲ್ಲ ಸರ್, ಮತ್ತೆ ಈ ರೀತಿ ಮುನ್ಸಿಪಾಲಿಟಿ ಗಾಡಿ ಎಲ್ಲಿ ಹೋಗ್ಬೇಕಂತೆ? ಬರ್ಬೇಡ್ದ ಅಂತಾರ ಸರ್. ಮತ್ತೆ ಯಾಕೆ? ಅದೇ ಮುಂದೆ ನಿಲ್ಲಿಸಬೇಡ್ರಿ ಇಲ್ಲಿ ಗಾಡಿ ಅಂತಾರ ಅವರು. ಅಲ್ಲ, ಈಗ ಮುನ್ಸಿಪಾಲಿಟಿ ರಸ್ತೆಗೆ ಯಾಕೆ ಬರಬಾರ್ದು ಅಂತ ಹೇಳ್ತಾರೆ? ಅದ್ರ ಸಲಕ್ಕೆ ಸಾಲ ಗಲಾಟೆ ಹಾಕತ್ತಿದ್ದು ಇದು. ಯಾಕೆ ನಿಮಗೆ ಗಾಯಗಳ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ? ಇಲ್ಲ ಸರ್, ಕೊಟ್ಟಿವಿ ಮುಂಜಾನೆ ಇವತ್ತು. ಏನಂದ್ರ ಅವರು ಪೊಲೀಸ್ ಅವರು ನೋಡವ ಇದು ಮಾಡ್ರಿ ಅಂತ ಹೇಳಿ ತಗೊಳ್ತಾರೆ. ಆಕ್ಷನ್ ತಗೊಳ್ದು ಯಾರು ಅವರು. ಫೋನ್ ಮಾಡಿವಿ ಅವ್ರಿಗೆ, ಫೋನ್ ರಿಸೀವ್ ಮಾಡಿಲ್ಲ ಅವ್ರು. ಯಾರು ಇವರು ಹೊಡೆದಿದ್ದವರು? ಶಕೀಲ್ ಅವ್ರ ಇದು ಮಾಡಿಲ್ಲ ಸರ್. ಇವತ್ತು ಬೆಳಿಗ್ಗೆ ಘಟನೆ ಆಗಿರೋದೇನಂದ್ರೆ, ಕಸದ್ದು ಗಾಡಿ ದಿನ ಬೆಳಿಗ್ಗೆ ಬರ್ತೈತೆ. ಅಂದ್ರೆ ಈಗ ಮೊನ್ನೆನು ಇದೇ ತರ ಸ್ವಲ್ಪ ಗಾಡಿ ಬಂದಾಗ ಕಸ ಇಲ್ಲಿ ಹಾಕಬಾರ್ದು, ನೀವು ಗಾಡಿ ನೀವು ಮನೆ ಮುಂದೆ ಬಂದ ಮೇಲೆ ನೀವು ಹಾಕಬೇಕು, ಇಲ್ಲಿ ರೋಡಿಗೆ ನಿಂದಿರಿಸಿ ಇಲ್ಲಿ ತಂದು ಹಾಕಕ್ಕೆ ಹೋಗ್ಬೇಡ್ರಿ ನಿಂತಿಸಿ ಶಕೀಲ್ ಮತ್ತೆ ಅವರು ಹೆಂಡತಿ ಮತ್ತೆ ಮಕ್ಕಳು ಸ್ವಲ್ಪ ಮೊನ್ನೆನೇ ವಾದ ಬೇದಿ ಮಾಡಿದ್ರು. ನಾವೇನಂದ್ರೆ ಈಗ ಈ ತರ ಗಾಡಿ ಬಂದಾಗ ರೋಡಿಗೆ ಈಗ ಒಳಗಡೆ ಗಾಡಿ ಹೋಗಕ್ಕೆ ದಾರಿ ಇಲ್ಲ, ಅಲ್ಲಿ ದಾರಿ ಇಲ್ದಾಗ ಮತ್ತೆ ಇಲ್ಲಿ ರೋಡಿಗೆ ನಿಂತು ಬಂದ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ಹಾಕ್ತಿದ್ದಾರೆ. ಈಗ ಅವ್ರೇನಂತಿದ್ರೆ, ನೀವು ರೋಡ್ ಮೇನ್ ರೋಡ್ ಅಲ್ಲಿ ಕಾಲುವೆದಲ್ಲಿ ನಿಂದ್ರಿಸ್ರಿ ಗಾಡಿ, ಅಲ್ಲೇ ಒಯ್ದಾಗ್ರಿ. ಈಗ ಏನಂದ್ರೆ ಗಂಡ್ ಮಕ್ಳು ಒಂದೊಂದು ಟೈಮ್ ಟು ಇರ್ತಾರ, ಟೈಮಿಗೆ ಇರಲ್ಲ. ಜಲ್ದಿ ಗಾಡಿ ಬಂದ್ರೆ ಗಂಡ್ ಮಕ್ಳು ಇದ್ರೆ ಒಯ್ದು ಹಾಕ್ತಾರ. ಈಗ ಲೇಟ್ ಆಗಿ ಬಂತಂದ್ರೆ ಗಾಡಿ ಹೆಣ್ಮಕ್ಳು ಇರ್ತಾರ, ಇಲ್ಲಾಂದ್ರೆ ಹುಡುಗರು ಇರ್ತಾರ. ಈಗ ರೋಡಿಗೆ ಹೋಗೋದು ಬರೋದು, ಅದ್ರಾಗ ಅಲ್ಲಿ ಅವರು ನೀರು ಬಚ್ಚಲ ನೀರು ಮತ್ತೆ ಅವರು ಮುಸುರಿ ತೊಳೆ ನೀರೆಲ್ಲ ಬಿಟ್ಟು ಎಲ್ಲ ಗಲೀಜಾಗಿದೆ. ಅಲ್ಲಿ ನಾನು ನಡ್ಕಂತ ತಿರ್ಗಾಡ್ಕಂತಿದ್ರಿ. ಇದು ಈಗ ಇದ್ರ ಸಲುವಾಗಿ ಏನಾದ್ರು ಇದು ನಡ್ಕಂತ ತಿರ್ಗಾಡ್ಕಂತ ಕಷ್ಟ ಆಗ್ತದ. ಗಾಡಿ ಇಲ್ಲಿ ತನವ ನಾವು ಹಾಕ್ತಿವಿ, ಇಲ್ಲಿ ನೀವು ನಿಂದಿರಿಸಬಾರ್ದು, ಗಾಡಿ ಹಾಕ್ಬಾರ್ದು ಅನ್ಕೇಸಿ ಇವತ್ತು ನೋಡಿದ್ರೆ ಬೆಳಗ್ಗೆ 8 ಗಂಟೆ ಗಾಡಿ ಬಂದಿದ ತಕ್ಷಣ ನಮ್ಮ ವಾರ್ಡಿನ 2 ನಂಬರ್ ವಾರ್ಡಿನ ನಿವಾಸಿ ಆದಂತ ಸಿರಾಜ್ ಅವರಿಗೆ ಅವರು ಹೆಂಡತಿ ಮಕ್ಕಳು ಎಲ್ಲಾರು ಕೂಡಿ ಕಲ್ತು ಕೇಸಿ ಇವ್ರಿಗೆ ಹೊಡ್ಕೊಂಡಿದ್ದಾರೆ. ಅವ್ರು ಹೊಡ್ಕೊಂಡಿದ್ದು ಕೇಸ್ ಏನಂದ್ರೆ, ಈ ತರ ಹೊಡೆದಿರಿ ನೀವು ಅಂತ ಕೇಸಿ ಮತ್ತೆ ಗಾಡಿ ಮುನ್ಸಿಪಾಲಿಟಿ ಗಾಡಿ ಕಸದ ಗಾಡಿ ಡ್ರೈವರ್ಗು ಅವರು ಬೆದರಿಕೆ ಹಾಕಿದ್ದಾರೆ. ಏನಂತ? ಅವ್ರು ಏನಂತ ಹೇಳ್ತಾರೆ, ನೀನು ನಾಳಿಂದ ಇಲ್ಲಿ ಗಾಡಿ ತಗೊಂಡ್ ಬರಬಾರ್ದು, ಬಂದ್ರೆಗನ ನಾವು ನಿಮ್ಗೆ ಬಿಡಂಗಿಲ್ಲ, ನಾವು ನಿಮ್ಗೆ ಹೊಡ್ಕೊಂತೀವಿ, ಅದು ಇಲ್ಲ ಜೀವ ಬೆದರಿಕೆ ನಾವು ಕೊಟ್ಟಿದ್ದಾರೆ ಅವ್ರಿಗೆ. ಏನಂದಿಲ್ಲ, ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಮಾಡಿ ಹೋಗ್ರಿ, ಏನ್ ಮಾಡ್ಕೊಂತಾರೆ ಮಾಡ್ಕೊಂಡು. ಎಲ್ಲಿ ಕೊಟ್ರಿ ಕಂಪ್ಲೇಂಟ್? ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ, ಮುಂಜಾನೆ ಬರ್ತೀವಿ. ಅವ್ರು ಫೋನ್ ಮಾಡ್ಯಾರ ಸರ್. ಅವ್ರು ಫೋನ್ ಅಂತೂ ಎತ್ತಿಲ್ಲ, ಅವ್ರು ಎತ್ತಿಲ್ಲ. ಅಲ್ಲ ಸರ್, ಮುನ್ಸಿಪಾಲಿಟಿ ಗಾಡಿ ಬರಬಾರ್ದು ಅಂತ ಹೇಳ್ತಾರೆ. ಹೆಂಗ್ರಿ ಹಿಂಗಾದ್ರೆ ಹೆಂಗ ಮತ್ತೆ ನೋಡ್ರಿ, ನೀವೇ ಸ್ವಲ್ಪ ಹೇಳ್ರಿ. ಅಲ್ಲ, ಏನು ಗಲಾಟೆ ಆಯ್ತಾ? ಮುನ್ಸಿಪಾಲಿಟಿ ಅವ್ರು ಕೂಡ ಏನಂದ್ರು? ಮುನ್ಸಿಪಾಲಿಟಿ ಅವರು ಏನಂದ್ರು, ಅವ್ರು ಕಂಪ್ಲೇಂಟ್ ಮಾಡ್ರಿ, ನಾವು ಎಲ್ಲ ಬಂದು ವಿಚಾರಿಸಿ ಅಂತ ಹೇಳಿದ್ರು. ಮತ್ತೆ ಕಸ ಎಲ್ಲಿ ಹಾಕ್ಬೇಕಂತ? ಅದೇ ಮತ್ತೆ ಗಾಡಿ ಬರ್ತಿದ್ದೆಲ್ಲ ನಾವು ಹಾಕಂತಾರ ಮುನ್ಸಿಪಾಲಿಟಿ ಅವರು. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.